ಟಿಕೆಟ್ ಕೊಡದೆ ಅವಮಾನ ದಾವಣಗೆರೆ ಸೌತ್ ಮಟ್ಟಕ್ಕೆ ಅಲ್ಪಸಂಖ್ಯಾತರಿಗೆ. ಇನ್ನೊಂದ್ ಕಡೆ ಉದ್ವೋ ತುಂಡುವೋ ಸಮುದಾಯದ ಒಬ್ಬ ಮಂತ್ರಿ ಜಮೀರ್ ಅಹಮದ್ ಖಾನ್ ಅವ್ರು ಯಾರು ಡಿಸೈಡ್ ಮಾಡಕ್ಕೆ ಅಂತ ಎಸ್ ಹೇಳ್ತಾರೆ. ಅದಾದ್ಮೇಲೆ ಬರ್ದೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇವೆಲ್ಲದ್ದು ಕೂಡ ಕಾಂಗ್ರೆಸ್ಸಿಗೆ ಬಂದ್ರು ಎಡಬಟ್ಟು. ಹೇಳಬಾರದು, ತಪ್ಪದು. ಜಮೀರ್ ಅಹಮದ್ ಖಾನ್ ಅವರು ಲೀಡ್ರು ಹೌದು ಅಲ್ವೋ, ಒಂದು ಸಮುದಾಯದವರು ಈ ರಾಜ್ಯದ ಮಂತ್ರಿಗಳು, ನಿಮ್ ಕೊಲ್ಲಿಗೂ ಇಲ್ಲಿಗೆ ಯಾಕೆ ಬರ್ದ್ರು ಅವರು ಅಂತ ಹೇಳಿದ್ರೆ ಇನ್ನೇನ್ ಇದೇನಿದಪ್ಪ, ದಾವಣಗೆರೆ ಪಾಕಿಸ್ತಾನದಲ್ಲಿ ಇದೆಯಾ ಅಥವಾ ಚೈನಾದಲ್ಲಿ ಇದೆಯಾ? ಕರ್ನಾಟಕ ರಾಜ್ಯದ ಅವರು ಇದಕ್ಕೆ ಮಂತ್ರಿಗಳು, ನೀವು ಮಂತ್ರಿ. ಇವತ್ತು ಅದನ್ನು ಹೇಳ್ದಾಗ್ಲೇ ಕಾಂಗ್ರೆಸ್ ಹೈಕಮಾಂಡ್ ನೋ ಶೋಕಾಸ್ ನೋಟಿಸ್ ಕೊಡ್ಬೇಕಾಯ್ತು ಅವ್ರಿಗೆ. ನೀನ್ ಹೇಳ್ಬಾರ್ದು, ತಪ್ಪಿದು ಅಂತ ಮಾಡಿದಾರ. ಯಾಕೆ ಮಾಡ್ಲಿಲ್ಲ ಅವ್ರ ಸಾಬ್ರು ಅಂತ ಬೇರೆ ಜೊತೆ ಮಾಡಿರ್ತಿದ್ರೆ ಅವ್ರಿಗೆ ಕೂಡ್ಲೆ ಕ್ರಮ ತಗೊಳ್ಳಿ ಅಂತಿದ್ರಿ. ನಿಮ್ಗೆ ಎಷ್ಟರ ಮಟ್ಟಿಗೆ ವಿಶ್ವಾಸ ಇದೆ ನೀವು ಗೆಲ್ತೀವಿ ಅಂತ? ಸರ್, ಇವತ್ತು 100ಕ್ಕೆ 100 ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಕಾರಣ ವೋಟಿನ ಪ್ಯಾಟ್ರನ್ ನೋಡ್ಕೊಳ್ಳಿ ನೀವು. ಕಾಂಗ್ರೆಸ್ ಥರ್ಡ್ ಪೊಸಿಷನ್ ಅನ್ನೋದಕ್ಕೆ ಕಾರಣ ಲಿಂಗಾಯತರು ಸಾದರ ಲಿಂಗಾಯತರು 3,000 ಅಷ್ಟೇ ಕ್ಯಾಂಡಿಡೇಟ್ ಕಡೆಯವರು. ಬಣಜೇರ್ ಲಿಂಗಾಯತರು 15,000, ಇನ್ ಬಾಕಿ ಲಿಂಗಾಯತರು 4-5,000. ಟೋಟಲ್ ಅವ್ರು 26,000 ಓಟ್ ಇದೆ. ಎಷ್ಟು ಓಟ್ ಪೋಲ್ ಆಗತ್ತೆ ಸರ್? ಒಂದು 20 ಆಗ್ಬೋದೇನೋ ಅಂತ. 20ರಲ್ಲಿ ಬಿಜೆಪಿಗೆ ಎಷ್ಟು ಹೋಗ್ಬೋದು? ಅರ್ಧ 50 ಮಾಡ್ತಾರೆ. ಇನ್ನು ಉಳಿದಿದ್ದೇನೋ ದಲಿತರ ಓಟ್ ಇವರಿಗಿಲ್ಲ. ಒಳ ಮೀಸಲಾತಿ ಅಂತ ನಾನ್ ನಿಮ್ಗೆ ರಾಜಕಾರಣ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ರಾಜಕಾರಣ ಮ್ಯಾಥಮೆಟಿಕ್ಸ್ ಅಲ್ಲ, ಕೆಮಿಸ್ಟ್ರಿ. ಅದನ್ನೇ ಕೆಮಿಸ್ಟ್ರಿ ಅದು. ಆ ಕೆಮಿಸ್ಟ್ರಿಯಲ್ಲೇ ಇವ್ರು ಬರ್ನ್ ಆಗ್ತಾ ಇರೋದು. ಆ ಕೆಮಿಸ್ಟ್ರಿಯಲ್ಲಿ ಇವ್ರು ಬರ್ನ್ ಆಗ್ತಾ ಇರೋದು. ಸೊ ಅಂತಿಮವಾಗಿ ನಿಮ್ಮ ಕ್ಯಾಂಡಿಡೇಟ್ ಯೋಗ್ಯ, ಅರ್ಹ, ನಿಮ್ ಟೀಮು ತಾಕತ್ತಾಗೈತೆ ಅಂತ ಹೇಳ್ತೀರಿ ನೀವು? ಅಂತಿಮವಾಗಿ ಜನ ಅರ್ಹರು ತೀರ್ಮಾನ ಮಾಡ್ತಕ್ಕಂಥವ್ರು. ಉತ್ತಮವಾದಂಥ ಕ್ಯಾಂಡಿಡೇಟ್ ಇದ್ದಾನೆ. 3 ಕ್ಯಾಂಡಿಡೇಟ್ನಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು, ಆಮೇಲೆ 4-5 ಜನ ಇಂಡಿಪೆಂಡೆಂಟು ವಿತ್ಡ್ರಾ ಮಾಡ್ಕೋತಾರೆ. ಆಮೇಲೆ ಇವರೇ ಪೈಲ್ವಾನಿಗೆ ವಿತ್ಡ್ರಾ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಓಟು ಈ ಕಡೆನೇ ಕನ್ಸಾಲ್ಟೇಟ್ ಆಗುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.